ದ್ರೌಪದಿಯ ವಿವಾಹ. ಅತ್ಯಂತ ಸುಂದರಿಯಾಗಿದ್ದ ದ್ರೌಪದಿ ಅತಿ ಧೈರ್ಯಶಾಲಿ ಹಾಗೂ ಬುದ್ಧಿವಂತೆ ಕೂಡ. ಅವಳಿಗಾಗಿ ದ್ರೌಪದ ರಾಜನು ಸ್ವಯಂವರ ಏರ್ಪಡಿಸಿದಾಗ ಬರುವ ಜನರಿಗೆ ಒಂದು ಪಂದ್ಯ ಏರ್ಪಡಿಸುತ್ತಾನೆ. ಯಾರು ಮೇಲೆ ತಿರುಗುತ್ತಿರುವ ಮೀನಿನ ಕಣ್ಣಿಗೆ ನೀರಿನಲ್ಲಿ ಪ್ರತಿಬಿಂಬ ನೋಡಿಕೊಂಡು ಬಾಣ ಪ್ರಯೋಗ ಮಾಡಲು ಯಶಸ್ವಿಯಾಗುವರು ಅವರಿಗೆ ಆಕೆಯನ್ನು ಕೊಡುವುದಾಗಿ ಘೋಷಿಸುತ್ತಾನೆ. ಕರ್ಣನನ್ನು ಬಿಟ್ಟರೆ ಅರ್ಜುನನಿಂದ ಮಾತ್ರ ಇದನ್ನು ಗೆಲ್ಲಲು ಸಾಧ್ಯವಿತ್ತು. ಕರ್ಣನನ್ನು ಸೋತ ಪುತ್ರನೆಂದು ನಿಂದಿಸಿದರು. ದ್ರೌಪದಿ ಪಂದ್ಯ ಗೆದ್ದ ಅರ್ಜುನನನ್ನು ವರಿಸುತ್ತಾಳೆ. ತನ್ನ ಸೋದರರೊಂದಿಗೆ ದ್ರೌಪದಿಯನ್ನು ಮನೆಗೆ ಕರೆತಂದ ಅರ್ಜುನ ತಾಯಿ ಕುಂತಿಗೆ ತಾನಿಂದು ವಿಶೇಷ ಭಿಕ್ಷೆ ತಂದಿರುವುದಾಗಿ ಹೇಳುತ್ತಾನೆ. ಅದೇನೆಂದು ನೋಡದೆ ಕುಂತಿ ಎಲ್ಲ ಸೋದರರು ಅದನ್ನು ಸಮನಾಗಿ ಹಂಚಿಕೊಳ್ಳುವಂತೆ ಹೇಳುತ್ತಾಳೆ. ಹಾಗಾಗಿ ದ್ರೌಪದಿ ಐವರನ್ನು ವಿವಾಹವಾಗಿ